ಪವಿತ್ರ ಗೌಡ ರೇಣುಕಾಸ್ವಾಮಿ ಕೇಸ್ನಲ್ಲಿ ಅಂಧರಾಗಿ 6 ತಿಂಗಳು ಜೈಲಿನಲ್ಲಿ ಕಂಬಿ ಎಣಿಸಿ ರೆಗ್ಯುಲರ್ ಬೇಲ್ ಪಡೆದು ಆಚೆ ಬಂದಿರುವ ದರ್ಶನ್ ಅವರ ಗೆಳತಿ. A1 ಆರೋಪಿಯಾಗಿದ್ದರೂ ಬೇಲ್ ಸಿಗೋದು ಇವರಿಗೆ ಹೆಚ್ಚು ಕಷ್ಟವೇನೂ ಆಗಿಲ್ಲ. ರೇಣುಕಾಸ್ವಾಮಿ ಮರ್ಡರ್ ಆಗೋಕೆ ದರ್ಶನ್ ಜೈಲಿಗೆ ಹೋಗೋಕೆ ಈಕೆಯೇ ಕಾರಣ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ರೇಣುಕಾಸ್ವಾಮಿ ಬೇಲು ಜೈಲು ಹಳೆ ಕತೆ, ಅದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ ಅಂತ ನೀವು ಕೇಳ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತು. ಖಂಡಿತ ಇದೆ. ಪವಿತ್ರ ಗೌಡ ಬಗ್ಗೆ ಒಂದು ಹೊಸ ವಿಷಯ ಇದೆ. ಅದು ಏನಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಬೇಲ್ ಪಡೆದಿರುವ ಪವಿತ್ರ ಗೌಡ ಈಗ ಜಾಲಿ ಮೂಡ್ನಲ್ಲಿ ಇದ್ದಾರೆ. ಕೋರ್ಟ್ ಪರ್ಮಿಷನ್ ಪಡೆದು ಹೊರ ರಾಜ್ಯಗಳಿಗೆ ಪ್ರಯಾಣಿಸ್ತಾ ಇದ್ದಾರೆ. ಖ್ಯಾತ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಸದ್ಯ ಇವರು ಶಿರಡಿ ಸಾಯಿಬಾಬಾನ ದರ್ಶನ ಪಡೆದಿದ್ದಾರೆ. ಈ ಪವಿತ್ರ ಗೌಡ ಜೈಲಿಗೆ ಹೋಗುವ ಮುಂಚೆ ಅಂದರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗುವ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದರು. ಕಲರ್ಫುಲ್ ಡ್ರೆಸ್ನಲ್ಲಿ ಜಗಮಗಿಸೋ ಜಾಗದಲ್ಲಿ ವೈಯಾರ ಮಾಡುತ್ತಾ ಸಾಕಷ್ಟು ಫೋಟೋಗಳನ್ನು ಪೋಸ್ಟ್ ಮಾಡ್ತಾ ಇದ್ರು. ವಾರಕ್ಕೆ 4-5 ಪೋಸ್ಟ್ಗಳನ್ನು ಮಿಸ್ ಮಾಡದೆ ಹಾಕ್ತಾನೆ ಇರ್ತಾ ಇದ್ರು. ಯಾವಾಗ ರೇಣುಕಾಸ್ವಾಮಿ ಕೇಸ್ನಲ್ಲಿ ಲಾಕ್ ಆದ್ರೂ ಅವತ್ತೇ ಲಾಸ್ಟ್. ಇವರ ಇನ್ಸ್ಟಾ ಅಕೌಂಟ್ನಿಂದ ಒಂದೇ ಒಂದು ಪೋಸ್ಟ್ ಕೂಡ ಹಾಕಿಲ್ಲ. 2024 ಮೇ 22ರಂದು ಮಗಳ ಜೊತೆ ಒಂದು ಫೋಟೋವನ್ನು ಪೋಸ್ಟ್ ಮಾಡಿದರು. ಅಲ್ಲಿಂದ ಸತತ 8 ತಿಂಗಳ ಕಾಲ ಅವರ ಅಕೌಂಟ್ನಿಂದ ಯಾವುದೇ ಪೋಸ್ಟ್ ಆಗಿರಲಿಲ್ಲ. 6 ತಿಂಗಳು ಜೈಲಿನಲ್ಲಿದ್ದರು. ಆಗ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಅವರು ಜೈಲಿನಿಂದ ಬಂದು 1.5 ತಿಂಗಳು ಕಳೆದಿವೆ. ಹತ್ತತ್ರ 2 ತಿಂಗಳೇ ಆಯಿತು ಅಂತ ಹೇಳ್ಬೋದು. ಹೀಗಿದ್ರೂ ಒಂದೇ ಒಂದು ಪೋಸ್ಟ್ ಕೂಡ ಇಲ್ಲಿ ತನಕ ಮಾಡಿರಲಿಲ್ಲ. ಬಟ್ ಇವತ್ತು ಇನ್ಸ್ಟಾ ಅಕೌಂಟ್ನಲ್ಲಿ ಒಂದು ಹೊಸ ಪೋಸ್ಟನ್ನು ಹಾಕಿದ್ದಾರೆ. ಬರೋಬ್ಬರಿ 8 ತಿಂಗಳ ಬಳಿಕ ಜೈಲಿನಿಂದ ಹೊರಬಂದ ಬಳಿಕ ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ. ಸಾಯಿಬಾಬಾ ಅವರ ಸನ್ನಿಧಿಯಲ್ಲಿ ಸಾಯಿಬಾಬಾ ಅವರ ಫೋಟೋಗಳ ಜೊತೆ ನಿಂತು ಕ್ಯಾಮರಾಗೆ ಫೋಸ್ ಕೊಟ್ಟಿದ್ದಾರೆ. ಕೆಂಪು ಬಣ್ಣದ ಸಲ್ವಾರ್ ಧರಿಸಿ ಗೋಲ್ಡನ್ ಕಲರ್ ದುಪ್ಪಟ್ಟ ಧರಿಸಿ ಮಿಂಚಿದ್ದಾರೆ. ಮೊಗದಲ್ಲಿ ಖುಷಿ ಇದೆ, ಸಂತೋಷವಿದೆ. ತನ್ನ ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಜೀವನ ಕಟ್ಟಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಪವಿತ್ರ ಗೌಡಗೆ ಕಮೆಂಟ್ ಮಾಡೋಕೆ ಭಯಾನ. ನೆಟ್ಟಿಗರು ಪವಿತ್ರ ಗೌಡ ಅವರ ಈ ಹೊಸ ವಿಡಿಯೋಗೆ ಸಾಕಷ್ಟು ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ 8 ತಿಂಗಳ ಹಿಂದೆ ಹಾಕಿದ್ದ ಪೋಸ್ಟ್ಗೆ ಸಾಕಷ್ಟು ಜನ ಕೆಟ್ಟದಾಗಿ ಕಮೆಂಟ್ ಹಾಕಿದರು. ಕೆಟ್ಟ ಪದಗಳನ್ನು ಸಾಕಷ್ಟು ಜನ ಬಳಸಿದರು. ಆದರೆ ಇವತ್ತು ಶಿರಡಿ ಸಾಯಿಬಾಬಾ ಜೊತೆ ಹಾಕಿರುವ ಪೋಸ್ಟ್ಗೆ ಬಹಳಷ್ಟು ಜನರು ಕಮೆಂಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿದೆ, ಮುಂದೆ ಒಳ್ಳೆಯದಾಗಲಿ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಇನ್ನೂ ಸಾಕಷ್ಟು ಜನ ಕಮೆಂಟ್ ಮಾಡಿ ದಯವಿಟ್ಟು ಅಕ್ಕಂಗೆ ಯಾರು ಕೆಟ್ಟದಾಗಿ SMS ಮಾಡಬೇಡಿ, ಯಾಕಂದರೆ ನಿಮಗೆ ಗೊತ್ತಲ್ವಾ ಅಂತ ಹೇಳಿ ಬರೆದಿದ್ದಾರೆ. ಹುಷಾರಾಗಿ ಮೆಸೇಜ್ ಮಾಡಿ ಅಂತ ಇನ್ನೂ ಕೆಲವರು ಹೇಳಿದ್ದಾರೆ. ಇನ್ನು ಕಮೆಂಟ್ ಮಾಡೋ ಮೊದಲು ಶೆಡ್ ನೆನಪು ಮಾಡ್ಕೊಳ್ಳಿ, ಗಾಡಿ ಓನರ್ ಯಾರು ಅಂತ ಗೊತ್ತಲ್ವಾ ಅಂತ ಹೇಳಿ ಕೂಡ ಕಮೆಂಟ್ ಹಾಕಿದ್ದಾರೆ. ಯಾಕಂದರೆ ರೇಣುಕಾಸ್ವಾಮಿ ಮರ್ಡರ್ ಆಗಿದ್ದು ಕೆಟ್ಟದಾಗಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಅನ್ನೋ ಕಾರಣಕ್ಕೆ. ಹೀಗಾಗಿ ಈ ಭಯ ಕೂಡ ಸಾಕಷ್ಟು ಜನ ನೆಟ್ಟಿಗರಿಗೆ ಕಾಡ್ತಾ ಇದೆಯಾ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ದರ್ಶನ್ ನೀವು ಒಂದಾಗಿ ಎಂದ ಫ್ಯಾನ್ಸ್. ಇನ್ನು ಕೆಲವರು ಕಮೆಂಟ್ ಮಾಡಿ ನೀವು ದರ್ಶನ್ ಒಂದಾಗಿ ಮೇಡಮ್, ಜೈ ಡಿ ಬಾಸ್ ಸೂಪರ್ ನಮ್ಮ ಅತ್ತಿಗೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ಕೆಲವರು ನಮ್ಮ ಬಾಸ್ ಯಾವಾಗಲೂ ಪವಿತ್ರ ಮೇಡಮ್ ಜೊತೆಯಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಘಟನೆಯಾದರೂ ಒಂದಷ್ಟು ಜನಕ್ಕೆ ಮತ್ತೆ ಪವಿತ್ರ ಮತ್ತು ದರ್ಶನ್ ಒಂದಾಗಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಜೈಲಿನಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಹೊರಬಂದು 2 ತಿಂಗಳು ಕಳೀತಾ ಬಂದರೂ ಇಬ್ಬರು ಎಲ್ಲೂ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ. 10 ದಿನಗಳ ಹಿಂದೆ ಅಥವಾ 15 ದಿನಗಳ ಹಿಂದೆ ಕೋರ್ಟ್ನಲ್ಲಿ ಇಬ್ಬರು ಭೇಟಿಯಾಗಿದ್ರು ಬಿಟ್ಟರೆ ಆಚೆ ಎಲ್ಲೂ ಕೂಡ ಇಬ್ಬರು ಕಾಣಿಸಿಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ದಾಸ ಆಕ್ಟಿವ್. ಇನ್ನು ದರ್ಶನ್ ಕೂಡ ಸುಮಾರು 9 ತಿಂಗಳ ಕಾಲ ಯಾವುದೇ ಪೋಸ್ಟ್ ಮಾಡಿರಲಿಲ್ಲ. ಸಂಕ್ರಾಂತಿಗೆ ಕುದುರೆ ಜೊತೆ ಪೋಸ್ಟ್ ಮಾಡಿ ಶುಭಾಶಯ ಕೋರಿದ್ದು. ಅದು ಬಿಟ್ಟರೆ ದರ್ಶನ್ ಅವರ ತಮ್ಮ ದಿನಕರ್ ಅವರು ನಿರ್ದೇಶನ ಮಾಡಿರುವ ರಾಯಲ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದೆ, ಒಳ್ಳೆ ಕತೆ, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳಿ ದರ್ಶನ್ ಅವರು ಪೋಸ್ಟ್ ಹಾಕಿದರು. ಇವರು ಕಳೆದ ವರ್ಷ ಮಾರ್ಚ್ನಲ್ಲಿ ಲಾಸ್ಟ್ ಪೋಸ್ಟನ್ನು ಹಾಕಿದರು. ಈಗ ಪವಿತ್ರ ಗೌಡ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮೊದಲಿನ ಥರ ಆಕ್ಟಿವ್ ಆಗಿದ್ದು ಪೋಸ್ಟನ್ನು ಹಾಕ್ತಾ ಇದ್ದಾರೆ. ದರ್ಶನ್ ಪವಿತ್ರಗೆ ಮುಗಿದಿಲ್ಲ ಕೋರ್ಟ್ ಸಂಕಷ್ಟ. ಇನ್ನುಳಿದಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಇನ್ನೂ 5 ಆರೋಪಿಗಳ ಜಾಮೀನು ರದ್ದು ಮಾಡಬೇಕೆಂದು ಕೋರಿ ರಾಜ್ಯ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ 1492 ಪುಟಗಳ ದಾಖಲೆಯನ್ನು ಸಲ್ಲಿಸಿದರು. ಈ ಬಗ್ಗೆ ಶುಕ್ರವಾರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳಿಗೆ ನೋಟಿಸನ್ನು ಜಾರಿ ಮಾಡಿದೆ. ವಿಚಾರಣೆಯನ್ನು ಮುಂದಕ್ಕೆ ದೂಡಿದೆ. ಹಾಗೆ ಸುಪ್ರೀಂ ಕೋರ್ಟ್ ನೀಡಿದ ನೋಟಿಸ್ಗೆ ಪವಿತ್ರ ಗೌಡ ಈಗ ಉತ್ತರ ನೀಡಬೇಕು. ತಮ್ಮ ವಕೀಲರಿಂದ ಉತ್ತರ ಕಳಿಸಬೇಕು. ಈ ಕಾರಣಕ್ಕೆ ಪವಿತ್ರ ಗೌಡಗೆ ಪೂರ್ತಿ ಪ್ರಮಾಣದ ನೆಮ್ಮದಿ ಇನ್ನೂ ಸಿಕ್ಕಿಲ್ಲ. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ದರ್ಶನ್ ಕತೆ ಕೂಡ ಸೇಮ್ ಟು ಸೇಮ್. ಇನ್ನು ಸದ್ಯ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡಲು ಓಡಾಡ್ತಿರುವ ಪವಿತ್ರ ಗೌಡ ಸದ್ಯದಲ್ಲೇ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ನಿರೀಕ್ಷೆ ಇದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಒಂದಾಗುವ ಚಾನ್ಸ್ ತುಂಬ ಕಡಿಮೆ ಇದೆ. ಯಾಕಂದರೆ ದರ್ಶನ್ ಜೈಲಿಗೆ ಹೋದಾಗ ಪತ್ನಿ ವಿಜಯಲಕ್ಷ್ಮಿ ಹಗಲು ರಾತ್ರಿ ಎನ್ನದೇ ಓಡಾಡಿದ್ದಾರೆ.
ಮಗ ವಿನೀಶ್ ಕೂಡ ಅಪ್ಪನ ಬೆನ್ನಿಗೆ ನಿಂತಿದ್ದ. ಈಗ ಎಲ್ಲ ಸರಿ ಆದ್ಮೇಲೆ ಮತ್ತೆ ಪವಿತ್ರ ಗೌಡ ಗೆಳೆತನ ಮುಂದುವರಿಸಿದ್ರೆ ವಿಜಯಲಕ್ಷ್ಮಿ ಹೋರಾಟಕ್ಕೆ ಬೆಲೆ ಇಲ್ಲದಂತೆ ಆಗುತ್ತೆ ಅನ್ನೋದು ಫ್ಯಾನ್ಸ್ಗಳ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.